ವಿಧಾನ ಪರಿಷತ್ನಲ್ಲಿ ಸಿಎಂ ಬಳಸಿದಂಥ ಶಬ್ದ ಗದ್ದಲಕ್ಕೆ ಕಾರಣ ಆದರೆ ಈ ಕಡೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ನಡೆಯಿತು. ಆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೇಂದ್ರ ಮತ್ತು ರಾಜ್ಯದ ನಡುವೆ ನಡೀತಾ ಇರುವಂಥ ತೆರಿಗೆ ಸಂಘರ್ಷದ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿ ಈ ವೇಳೆ ಕೇಂದ್ರ ಸರ್ಕಾರದ ಪರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬ್ಯಾಟಿಂಗ್ ಮಾಡಿದರು. ರಾಜ್ಯಕ್ಕೆ ಅನುದಾನ ಬರ್ತಾ ಇಲ್ಲ ಅಂತ ಘರ್ಷಣೆ ಶುರುವಾಗಿದೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಪ್ರಧಾನಿಯವರಿಗೆ ಮನವಿ ಮಾಡಿದ್ದೆ, ಆಗ ನಮಗೆ ಅನುದಾನ ಕೊಟ್ಟಿದ್ರು ಅಂತ ಕುಮಾರಸ್ವಾಮಿ ವಿಧಾನಸಭೆಯಲ್ಲಿ ಹೇಳಿದರು. ಕುಮಾರಸ್ವಾಮಿ ಅವರ ಮಾತಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ನಾವು ನೀವೇ ಸರ್ ಸರ್ಕಾರ ಮಾಡಿದ್ದು. ಅವತ್ತು ಸ್ವಲ್ಪ ಸಮಸ್ಯೆ ಆಯಿತು. 153 ತಾಲೂಕಿನಲ್ಲಿ ಸಮಸ್ಯೆಗಳು ಉದ್ಭವ ಆಯಿತು ಅಧ್ಯಕ್ಷತೆ. ಅವತ್ತು ನಾವು ಕಾಂಗ್ರೆಸ್ JDSನ ಮೈತ್ರಿ ಸರ್ಕಾರ. ನಾನು ಕೇಂದ್ರ ಸರ್ಕಾರದ ಮುಂದೆ ಹೋದೆ. ಇವತ್ತೇನು ನೀವೇನು ಅರ್ಜಿ ಕೊಟ್ಟಿದ್ದೀರಲ್ಲ, 100 ದಿನದ ನರೇಗಾ ಕೆಲಸವನ್ನು ದಿನಗೂಲಿ ಕೆಲಸಕ್ಕೆ ಬರದ ಹಿನ್ನೆಲೆಯಲ್ಲಿ 105 ದಿನ ಕೊಡಿ ಅಂತೇಳಿ ಎಕ್ಸ್ಟೆಂಡ್ ಮಾಡಿ ಅಂತ ಅವತ್ತು ನರೇಂದ್ರ ಮೋದಿ ಅವರೇ ಪ್ರೈಮ್ ಮಿನಿಸ್ಟರ್ ಇದ್ರು. ಕೇಂದ್ರದಲ್ಲಿ BJP ಸರ್ಕಾರವೇ ಆಡಳಿತ ನಡೆಸ್ತಾ ಇದೆ. ಅವತ್ತಿನ ದಿನ ನಾನು ಮನವಿ ಕೊಟ್ಟ 15 ದಿನದಲ್ಲಿ ಕೇಂದ್ರ ಸರ್ಕಾರ 150 ದಿನಗಳ ನರೇಗಾ ಕೆಲಸಕ್ಕೆ ಮಾಡ್ತಕ್ಕಂಥದ್ದಕ್ಕೆ ಅನುಮತಿಯನ್ನು ಕೊಟ್ಟಂಥದ್ದು ನಿದರ್ಶನ ಇವತ್ತು ನನಗೆ ಹೇಳಬೇಕಾಗ್ತದೆ. ಅವತ್ತು ನಿಮ್ಮ ಜೊತೆ ನಾನು ಸರ್ಕಾರ ಮಾಡಿದ್ದಾಗ ಕೊಟ್ಟಿದ್ದಾರೆ. ಅದು ನೀವು ಕೇಳಬೇಕು. ಹಂಗೆ ಸರ್, ಇಲ್ಲ ತಾವು ಹೇಳೋದು ಕರೆಕ್ಟ್. ಅದಕ್ಕೂ ಮಾನದಂಡ ಈಗ ನಾನು ಮಾನದಂಡಗಳ ಮೇಲೆ ಇಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಇಲ್ಲ ಏನು ತಕರಾರೇನಿಲ್ಲ ಸರ್. ಇದು ಸಾಹೇಬ್ರು ಹೇಳಿದ್ರಲ್ಲ, ನೀವು ಹೋಗಿ ಕೇಳಬೇಕು ಅಂತ. ಮಾನ್ಯ ತಮ್ಮ ಗಮನಕ್ಕೆ ಸರ್, 5 ಸರಿ ಪತ್ರ ಬರೆದಿದ್ದೀವಿ. ನಾನು 3 ಸರಿ ಹೋಗಿ ವೈಯಕ್ತಿಕವಾಗಿ ಭೇಟಿಯಾಗ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆದರೂ ಕೂಡ ನಮಗೆ ಯಾವುದೇ ರೀತಿಯಾದ ಸ್ಪಂದನೆ ಇಲ್ಲ. ನಮ್ಗೆ ನೋವು ಏನಂದ್ರೆ ಸರ್, ಇಷ್ಟೆಲ್ಲ ಪತ್ರ ವ್ಯವಹಾರ ಮಾಡಿ ಅವರು ನಮಗೊಂದು ಪತ್ರ ಬರೆದ್ರು, ಕೇಂದ್ರ ಸಚಿವರು, ಇಲ್ಲ ನಿಮ್ಮ ಪತ್ರ ಬರ್ತಿದೆ, ಇದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಕೂಡ ನನಗೆ ಪತ್ರ ಬರೆದ ಮೇಲೂ ಕೂಡ ಮಂಡ್ಯ ಸಂಸದರು ಒಂದು ಪ್ರಶ್ನೆ ಕೇಳಿದ್ರು ಸಂಸದರಲ್ಲಿ, ಇಂಥವು ಯಾವುದಾದ್ರೂ ಪ್ರಸ್ತಾವನೆ ಇದೆಯಾ ನಿಮ್ಮ ಹತ್ರ ಅಂತ ಹೇಳಿದಾಗ ಕೇಂದ್ರ ಸಚಿವರು ಇಂಥ ಪ್ರಸ್ತಾವನೆನೇ ಇಲ್ಲ ಅಂತ ಹೇಳ್ಬಿಟ್ರು. ಅಧ್ಯಕ್ಷರೇ, ನೋವಾಗಲ್ವಾ ಅಧ್ಯಕ್ಷರೇ? ನಾವು ಅವರು ನಮಗೆ ವಾಪಸ್ ಪತ್ರ ಬರ್ತಿದ್ದಾರೆ ಉಲ್ಲೇಖಿಸಿ, ಇಲ್ಲ ನೀವು ಇದು ನೀವು ಕೊಟ್ಟಿರೋ ಸರಿ ಡ್ರಾಫ್ಟ್ ಮ್ಯಾನ್ಯುವಲ್ ಪ್ರಕಾರ 150 ದಿನ ವಾಪಸ್ ಇಲ್ಲ ಸರ್, ತಕರಾರು ಮಾಡ್ತಾ ಇಲ್ಲ. ಆಮೇಲೆ ಉತ್ತರ ಕೊಡೋ 150 ದಿನ ಬೈ ಆಸ್ ಪರ್ ಡ್ರಾಫ್ಟ್ ಮ್ಯಾನ್ಯುವಲ್ ಬರಲೇಬೇಕು ಅಂತ ಇದೆ. ಆದ್ರೂ ಕೂಡ ನಾವು ಕೊಟ್ಟ ಮೇಲೆ ಅಲ್ಲಿ ಸುಳ್ಳು ಹೇಳ್ತಾರೆ ಅಂದ್ರೆ ನಾವು ಒಂದ್ ನಿಮಿಷ ನಮ್ಮ ಜನರಿಗೆ ಒಳ್ಳೇದಾಗಂಗೆ ಅಧ್ಯಕ್ಷರೇ, ನಾನು ಇದನ್ನು ಯಾತಿ ಕೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಕೇಂದ್ರದಲ್ಲಿ ಬೇರೆ ಪಕ್ಷದ ಸರ್ಕಾರ ಇರಲಿ, ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಸರ್ಕಾರ ಇರಲಿ, ನೀವು ಸರ್ಕಾರಗಳನ್ನು ನಡೆಸಬೇಕಾದ್ರೆ ನಿಮ್ಮ ಅಪ್ರೋಚ್ಗಳು ಯಾವ ರೀತಿ ಇರುತ್ತೆ ನಮಗೇನು ಗೊತ್ತು. ನನಗಾದಂಥ ಅನುಭವ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಅದಕ್ಕೆ ಹೇಳಿದ್ದು, ಪ್ರತಿದಿನ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ, ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ, ನಮ್ಗೆ ಕೊಡಬೇಕಾದ ದುಡ್ಡು ಬರ್ತಾ ಇಲ್ಲ, ನ್ಯಾಯವಾದ ಪಾಲು ಬರ್ತಾ ಇಲ್ಲ. ವಾಸ್ತವಾಂಶವನ್ನು ಚರ್ಚೆ ಮಾಡೋಣ. ಅದಕ್ಕೋಸ್ಕರಲೇ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದ್ರೆ ವಾಸ್ತವಾಂಶದಲ್ಲಿ ನಿಮ್ಮ 14ನೇ ಫೈನಾನ್ಸ್ ಕಮಿಷನ್ ಇರಲಿ, 15ನೇ ಫೈನಾನ್ಸ್ ಕಮಿಷನ್ ಇರಲಿ, ನಮಗೆ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆಯಲ್ಲಿ ಧ್ವನಿಗೂಡಿಸಿ ಕೆಲಸ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳು ಭೇಟಿ ಮಾಡಲಿಕ್ಕೆ ತಯಾರಾಗಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.